ಸರ್ಕೋ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಕಟ್ಟಿಗೆ ತುಂಬಿಕೊಂಡು ಬರುವ ಲಾರಿ ರಸ್ತೆಗೆ ಬೀಳುವ ನಿರೀಕ್ಷೆ. ಹಳಿಯಾಳ ರಸ್ತೆ ಟ್ರಕ್ ಟರ್ಮಿನಲ್ ಮತ್ತು ಗೇಟ್ ನಂಬರ್ 1 ಸಮೀಪ ಕಟ್ಟಿಗೆ ಪೋಲು ತುಂಬಿದ ಲಾರಿಯೊಂದು ಓಲಿಕೊಂಡು ನಿಂತಿತ್ತು. ಕಾಮಗಾರಿಗಾಗಿ ಅಗೆಯಲಾದ ರಸ್ತೆಯನ್ನು ಸರಿಯಾಗಿ ದುರಸ್ತಿ ಮಾಡದ ಕಾರಣ ಲಾರಿ ಚಕ್ರ ತಗ್ಗಿನಲ್ಲಿ ಸಿಲುಕಿ ಲಾರಿ ಯಾವ ಸಮಯಲ್ಲಾದರೂ ರಸ್ತೆಗೆ ಬೀಳುವ ನಿರೀಕ್ಷೆ ಇದ್ದು ರಸ್ತೆ ಬಂದ್ ಆಗುವ ಸ್ಥಿತಿ ಕಾಣುತ್ತಿತ್ತು. ಯುಜಿಡಿ ಸೇರಿದಂತೆ ಕಾಮಗಾರಿಗಾಗಿ ರಸ್ತೆಯನ್ನು ಅಗೆಯಲಾಗಿದ್ದು ಕಾರಣ ಲಾರಿಯ ಟೈರ್ ಉಗಿದುಕೊಂಡಿದ್ದು ಸುಮಾರು 14 ಟನ್ ತೂಕವನ್ನು ಹೊಂದಿರುವ ಲಾರಿ ರಸ್ತೆಯ ತಗ್ಗಿನಲ್ಲಿ ಸಿಲುಕಿಕೊಂಡಿತ್ತು. ಹೈಡ್ರಾ ಮತ್ತು ಜೆಸಿಬಿ ಮುಖಾಂತರ ಲಾರಿಯನ್ನು ಅಪಾಯದಿಂದ ಹೊರಗೆ ತೆಗೆಯಲಾಯಿತು. ರಸ್ತೆ ಸರಿಪಡಿಸುವಂತೆ ಹಾಗೂ ಪದೇ ಪದೇ ಈ ಘಟನೆಗಳು ಆಗುತ್ತಿರುವುದರಿಂದ ಲಾರಿ ಚಾಲಕರಿಗೆ ತೊಂದರೆ ಆಗುತ್ತಿದೆ. ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ಲಾರಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ ಏಣಿ ಬರೋಕೆ के ऊपर है वो, इस टन के ऊपर नहीं, क्या है इस टन के ऊपर ये क्या है उधर खरीद लेना घर काम खरीदना होता उधर खरीद लेना गाड़ी में होती इधर गाड़ी అది సగాయన ఒక్కకే ఏం చేస్తున్నారు ఏ కొనే ಸರ್ಕೋ 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 ಸರಿ ರೋ ಮರ ಏ ಸರಿ ಸರಿಯಪ್ಪ ಏ ಸೈಡಿಗೆ ಹೋಗ್ರಿ निकल गया चलो
ತಿಳ್ಕೊಬೇಕು ಎಲ್ಲ ಹಾಕ್ದ್ರೆ ಏನು ಒಂದು 2 ಅಡಿ ಹಾಕ್ದ್ರೆ ಏನು ಇದು ಹಾಕ್ಬೇಕು ಅವರು ಇಲ್ಲ ಹಾಕ್ಲೇಬೇಕು, ಯಾಕಂದ್ರೆ ಹೈಟ್ ಲೋಡ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ. ಏನು ಸರ್ ಇಷ್ಟಕ್ಕೊಂದೆಲ್ಲ ಖರ್ಚು ಮಾಡ್ತೀರಿ, ಒಂದು ಸ್ವಲ್ಪ ಅದೇನು ಮಾಡೋಕ್ಕಾಗೋದಿಲ್ಲ. ಎಲ್ಲಂದ್ರೆ ಹೇಳ್ಕೊಂಬರ್ತೇವೆ ನೋಡಿ, ಅಲ್ಲಿ ಗಾಡಿ ತಗೊಂಡು ಫಲ್ಟ್ ಆಗಿದ್ರೆ ಯಾರಿಗೆ ಪ್ರಾಬ್ಲಮ್? ಪಾಪ ಗಾಡಿನೇ ಅರ್ಧ ಡ್ಯಾಮೇಜ್ ಆಗ್ತಾ ಇತ್ತು. ಸರ್ ನೀವು ಮಾಡಲೇಬೇಕು ಈ ಕೆಲಸ, ಕಂಪಲ್ಸರಿ ನೀವು ಮಾಡಲೇಬೇಕು. ಹಂಗಾದ್ರೆ ಗಾಡಿಗೆ ಪ್ರಾಬ್ಲಮ್ ಆಗಲ್ಲ. ಗಾಡಿಗಳೇ ಬರಲ್ಲ, ಇಲ್ಲ ಅಂದ್ರೆ ಬಂದ್ ಮಾಡಿ ಬರೋಕ್ಕಿಲ್ಲ, ಗಾಡಿ ಬಿದ್ದರೆ ಏನೇನು ದೊಡ್ಡ ಗಾಡಿ ಬಿದ್ದು ಅಂದ್ರೆ ಹಂಗೆ ಸಾಯೋದಷ್ಟೇ. ಗಾಡಿ ಎಷ್ಟು ಕ್ಲಾಸು ಅವನತೆ ಏನು ಗಾಡಿ ಗೀಚರ್ ಗಾಡಿ ಗಾಡಿ